ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರು ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿಲ್ಲ, ಕುಟುಂಬದಲ್ಲಿ ತುಂಬ ಅಡೆತಡೆ ಇದೆ. ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಅದಕ್ಕೆಲ್ಲ ಕಾರಣ ಏನು? ಯಾರಾದರೂ ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಆಗಿದೆ, ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿದ್ದಾರೆ, ನಿಮ್ಮಲ್ಲಿ ಏನಾದರೂ ಒಂದು ತುಂಬ ಅಡೆತಡೆ ಇದೆ. ಸುಮ್ಮನೆ ಮನೆಯಲ್ಲಿ ನೀವು ಕಣ್ಣೀರು ಹಾಕ್ತಾ ಇರ್ತೀರಿ. ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಮನೆಯಲ್ಲಿ ಆಗಲ್ಲ. ಸತಿ ಮಾತು ಪತಿಗಾಗಲ್ಲ, ಪತಿ ಮಾತು ಸತಿಗಾಗಲ್ಲ, ಮತ್ತು ಮಕ್ಕಳು ಸತಿ ಹೇಳಿದ ಮಾತು ಕೇಳೋದಿಲ್ಲ. ಅವರು ವಿರುದ್ಧವಾಗಿ ಮಾತಾಡ್ತಿರ್ತಾರೆ. ಕುಟುಂಬದಲ್ಲಿ ತುಂಬ ನೋವು ತಿಂತಾ ಇದ್ದೀರಿ ನೀವು. ಅದಕ್ಕೆ ಗ್ರಹಗತಿಗಳನ್ನ, ಇರ್ತಕ್ಕಂಥ ಮನೆ ಜಾಗದ ಬಗ್ಗೆನ, ಕುಟುಂಬದಲ್ಲಿ ನಾನಾ ಪ್ರಾಬ್ಲಮ್ ಇದೆ, ಅದು ನಿಮಗೆ ಎಷ್ಟು ದಿನದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ, ಅದಕ್ಕೆ ಏನು ಮಾರ್ಗದರ್ಶನ ಮಾಡಬೇಕು, ಯಾವ ದೇವರಿಗೆ ನೀವು ಪೂಜೆಯನ್ನು ಮಾಡಬೇಕು, ಅದು ನಾವು ಖಂಡಿತವಾಗಿ ಅದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸುವಂಥ ಒಂದು ಮಾರ್ಗದರ್ಶನ ಇರುತ್ತೆ. ನಿಮ್ಮ ಗ್ರಹಗತಿಗಳೇ ಇದಕ್ಕೆಲ್ಲ ಕಾರಣ ಇರುತ್ತೆ. ನಿಮ್ಮ ಮನೆಯ ವಾಸ್ತುನೇ ಇದಕ್ಕೆಲ್ಲ ಕಾರಣ ಇರುತ್ತೆ. ಇಲ್ಲಿ ಮನೆಯಲ್ಲಿ ಒಬ್ರಿಗೆ ಕೊಂಡ್ರೆ ಒಬ್ರಿಗೆ ಆಗೋದಿಲ್ಲ. ನಿಮ್ಮ ಮನೆಯಿಂದ ನಿಮಗೆ ಒಂದು ಎಫೆಕ್ಟ್ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಒಂದು ಜಾತಕ, ಒಂದು ರಾಶಿ, ಒಂದು ನಕ್ಷತ್ರ, ಒಂದು ವಾಸ್ತು, ಇದು ಕರೆಕ್ಟ್ ತಿಳ್ಕೊಂಡು ನೀವು ಪರಿಹಾರ ತೊಗೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಮಾರ್ಗದರ್ಶನ.